ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವಿವತ್ತು ನೋಡೋಣ ತುಮಕೂರು ಜಿಲ್ಲೆಯ ಕಟ್ ಆಫ್ ಲಿಸ್ಟನ್ನು ನೋಡೋಣ ಮತ್ತು ತುಮಕೂರು ಜಿಲ್ಲೆಯಲ್ಲಿ ಖಾಲಿರ್ತಕ್ಕಂಥ ಪೋಸ್ಟ್ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹಾಗೆ ಎಲ್ಲ ಪೋಸ್ಟ್ಗಳ ವರ್ಗೀಕರಣದ ಬಗ್ಗೆ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೇನೆ. ಇಲ್ಲಿ ನೀವು ನೋಡಬಹುದು, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CRDR ಹುದ್ದೆಗೆ ಸಂಬಂಧಪಟ್ಟಂತೆ 65 ಹುದ್ದೆಗಳು ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಾಗಿವೆ. ಈ 65 ಹುದ್ದೆಗಳಲ್ಲಿ ಯಾವೆಲ್ಲ ಕೆಟಗರಿಯವರಿಗೆ ಎಷ್ಟೆಲ್ಲ ಹುದ್ದೆಗಳು ಇಲ್ಲಿ ವರ್ಗೀಕರಣ ಮಾಡಿದ್ದಾರೆ ಅಂಥೇಳಿ ಇಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೇನೆ. ಅದೇ ರೀತಿಯಾಗಿ ಕೋಲಾರ ಡಿಸ್ಟಿಕ್ದು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೇನೆ. ಇಲ್ಲಿ ನೀವು ನೋಡಬಹುದು, GM ಕೆಟಗರಿಯವರಿಗೆ ಮೊದಲನೇದಾಗಿ ನೋಡ್ತಾ ಹೋದರೆ 32 ಪೋಸ್ಟ್ಗಳು ಖಾಲಿ ಇದ್ದಾವೆ. ಹಾಗೆ ಗ್ರಾಮೀಣ ಅಭ್ಯರ್ಥಿಗೆ 8, ತೃತೀಯ ಲಿಂಗಕ್ಕೆ 1, ಮಾಜಿ ಸೈನಿಕರಿಗೆ 4, ಯೋಜನಾ ನಿರತಗೊಂಡ ಅಭ್ಯರ್ಥಿಗೆ 1 ಹಾಗೂ ಕನ್ನಡ ಮಾಧ್ಯಮಕ್ಕೆ 1, ಇತರೆಗೆ 17 ಪೋಸ್ಟ್ಗಳು ಇಲ್ಲಿ ಒಟ್ಟಾರೆಯಾಗಿ 32 ಪೋಸ್ಟ್ಗಳು ಇಲ್ಲಿ ಖಾಲಿ ಇದ್ದಾವೆ. ಹಾಗೆ ಫ್ರೆಂಡ್ಸ್, ನೀವು ಇಲ್ಲಿ ನೆಕ್ಸ್ಟು ನಾನು ಪರಿಶಿಷ್ಟ ಜಾತಿಯ ಕಡೆ ನೋಡಿದ್ರೆ 10 ಹುದ್ದೆಗಳು ಇಲ್ಲಿ ಖಾಲಿ ಇರ್ತಕ್ಕಂಥದ್ದಾಗಿದ್ದು 3 ಗ್ರಾಮೀಣ ಅಭ್ಯರ್ಥಿಗೆ, 1 ಮಾಜಿ ಸೈನಿಕರಿಗೆ ಹಾಗೂ ಇತರೆ 6 ಪೋಸ್ಟ್ಗಳು ಇಲ್ಲಿ ಖಾಲಿ ಇದ್ದಾವೆ. ಹಾಗೆ ಪರಿಶಿಷ್ಟ ಪಂಗಡಕ್ಕೆ ನೋಡಿದ್ರೆ 2 ಪೋಸ್ಟ್ಗಳು ಖಾಲಿ. ಹಾಗೆ ಪ್ರವರ್ಗ 1ಕ್ಕೂ ನೋಡಿದ್ರು 2 ಪೋಸ್ಟ್ಗಳು ಖಾಲಿ. ಹಾಗೆ ಪ್ರವರ್ಗ 2Aಗೆ 10 ಪೋಸ್ಟ್ಗಳು ಖಾಲಿ ಇದ್ದಾವೆ. ಹಾಗೆ ಪ್ರವರ್ಗ Bಗೆ 3 ಪೋಸ್ಟ್ಗಳು ಖಾಲಿ ಇದ್ದಾವೆ. ಹಾಗೆ ಪ್ರವರ್ಗ 3Aಗೆ 3 ಪೋಸ್ಟು, 3Bಗೂ 3 ಪೋಸ್ಟ್ಗಳು ಇಲ್ಲಿ ಖಾಲಿ ಇದ್ದಾವೆ. ಫ್ರೆಂಡ್ಸ್, ಇದೇ ರೀತಿಯಾಗಿ ವಿಡಿಯೋನ ಇಲ್ಲಿಂದ ನಾನು ವಿವರವಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪ್ಲೀಸ್ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ಕೊತೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಬಟನನ್ನು ನೀವು ಒತ್ತೋಬೇಕಾಗುತ್ತೆ. ಹಾಗೆ ಬೆಲ್ ಬಟನನ್ನು ಆಲಲ್ಲಿ ಇಟ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ನೋಟಿಫಿಕೇಷನ್ಗಳ ವಿಡಿಯೋವನ್ನು ಮೊದಲನೇದಾಗಿ ಪಡೆಯಬಹುದು. ಬನ್ನಿ ಫ್ರೆಂಡ್ಸ್, ವಿಡಿಯೋನ ನೋಡೋಣ. ಈಗ ಫಸ್ಟು GM ಕೆಟಗರಿಯವರಿಗೆ 32 ಪೋಸ್ಟ್ಗಳು ಖಾಲಿ ಇದ್ದು ಎಷ್ಟೆಲ್ಲ ಇಲ್ಲಿ ಕಟ್ ಆಫ್ ನಿಲ್ಬೋದು ಅಂತ ಹೇಳಿದರೆ 73+ ಕಟ್ ಆಫ್ ಲಿಸ್ಟು ಇಲ್ಲಿ ನಿಲ್ಲಬಹುದು. 73+ ನಿಮ್ಮ ಸ್ಕೋರ್ ಏನಾದರೂ ಆಗಿದ್ದರೆ ಖಂಡಿತವಾಗಿಯೂ ನಿಮ್ಮ ಹೆಸರು ಲೀಸ್ಟ್ನಲ್ಲಿ ಇರ್ತಕ್ಕಂಥ ಸಾಧ್ಯತೆ ಇದೆ. ಹಾಗೆ ನೆಕ್ಸ್ಟು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಇಲ್ಲಿ ನಾನು ನೋಡೋದಾದರೆ 62 ಇಂದ 67 ನಿಮ್ಮ ಕಟ್ ಆಫ್ ಲಿಸ್ಟು ನಿಲ್ತಕ್ಕಂಥ ಸಾಧ್ಯತೆ ಇದೆ. ಆದಾಗಿಯೂ ನೀವೇನಾದರೂ 65+ ಏನಾದರೂ ಮಾಡಿದರೆ ಇಲ್ಲಿ ನಿಮ್ಮ ಲೀಸ್ಟ್ ಪಕ್ಕ ನಿಮ್ಮ ನೇಮ್ ಲೀಸ್ಟಲ್ಲಿ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ ಫ್ರೆಂಡ್ಸ್. ಹಾಗೆ ಪ್ರವರ್ಗ 1ಕ್ಕೆ ನೋಡಿದರೆ 2 ಪೋಸ್ಟ್ಗಳು ಖಾಲಿ ಇದ್ದಾವೆ. ಅದು 1 ಗ್ರಾಮೀಣ ಮಾಧ್ಯಮಕ್ಕೆ, 1 ಕನ್ನಡ ಮಾಧ್ಯಮಕ್ಕೆ. ಹಾಗೆ ಇಲ್ಲಿ ನಾನು ನಿಮಗೆ ಇಲ್ಲಿ ಸೈಡಲ್ಲಿ ಹಾಕಿದ್ದೀನಿ ನೋಡಿ, ಇಲ್ಲಿ ಕ್ಯಾಟಗರಿ 1ಗೆ 63ರಿಂದ 68 ಮಾರ್ಕ್ಸ್ ನಿಮ್ಮದೇನಾದರೂ ನೀವು ತೆಗೆದಿದ್ದರೆ ನೀವು ಖಾಲಿ ಇರ್ತಕ್ಕಂಥ ಹುದ್ದೆಗಳಲ್ಲಿ 2 ಪೋಸ್ಟ್ಗಳು ಖಾಲಿ ಇರೋದರಲ್ಲಿ ನಿಮ್ಮದು ಕೂಡ ಒಂದು ನೇಮ್ ಇರ್ತಕ್ಕಂಥ ಸಾಧ್ಯತೆ ಇದೆ. ಹಾಗೆ 2Aದಲ್ಲಿ 10 ಪೋಸ್ಟ್ಗಳು ಖಾಲಿ ಇದ್ದಾವೆ. 3 ಗ್ರಾಮೀಣ ಮಾಧ್ಯಮಕ್ಕೆ, ಗ್ರಾಮೀಣ ಅಭ್ಯರ್ಥಿಯ ಹುಡುಗರಿಗೆ. ಹಾಗೆ 1 ಮಾಜಿ ಸೈನಿಕರಿಗಿದೆ, 6 ಇತರರಿಗೆ ಇದೆ. ಹಾಗೆ ನೀವು ಇಲ್ಲಿ ನೆಕ್ಸ್ಟ್ ನೋಡ್ಬೋದು, ಇಲ್ಲಿ 2A ಕ್ಯಾಟಗರಿ ಅವ್ರದ್ದು ಎಷ್ಟು ಕಟ್ ಆಫ್ ನಿಲ್ಲುತ್ತೆ ಅಂದರೆ ಅಪ್ರಾಕ್ಸಿಮೇಟ್ಲಿ 66 to 69 ಅಂತೇಳಿ ಇಲ್ಲಿ ಹಾಕಿದ್ದೀನಿ. ಹಾಗೆ ನೀವೇನಾದರೂ 70+ ಏನಾದರೂ ನೀವು ಮಾಡಿದ್ದೇ ಆದಲ್ಲಿ ನಿಮ್ಮ ನೇಮು ಲೀಸ್ಟಲ್ಲಿ ಇರ್ತಕ್ಕಂಥ ಸಾಧ್ಯತೆಗಳೆಲ್ಲ ಇದ್ದಾವೆ ಫ್ರೆಂಡ್ಸ್. ನೀವು ಇಲ್ಲಿ ಒಂದು ಸರಿ ಚೆಕ್ ಮಾಡ್ಕೊಳ್ಬೋದು. ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಒಂದು ಕಮೆಂಟನ್ನು ಹಾಕಿ, ನಾನು ನಿಮಗೆ ಎಲ್ಲ ಕಮೆಂಟ್ಗೂ ರಿಪ್ಲೈಯನ್ನು ಮಾಡ್ತೇನೆ ಫ್ರೆಂಡ್ಸ್. ಹಾಗೆ 2B ಕ್ಯಾಟಗರಿಯವ್ರಿಗೆ 3 ಪೋಸ್ಟ್ಗಳು ಖಾಲಿ ಇದ್ದು ಇಲ್ಲಿ 70 ಇಂದ 74 ನಿಮ್ಮ ಮಾರ್ಕ್ಸ್ ಇದ್ದರೆ ನಿಮ್ಮ ನೇಮ್ ಲೀಸ್ಟಲ್ಲಿ ಇರ್ತಕ್ಕಂಥ ಸಾಧ್ಯತೆ ಎಲ್ಲ ಇದ್ದಾವೆ ಫ್ರೆಂಡ್ಸ್. ಮತ್ತು 2B ಕ್ಯಾಟಗರಿಗೆ 3 ಪೋಸ್ಟ್ಗಳು ಖಾಲಿ ಇದ್ದು 1 ಗ್ರಾಮೀಣ ಅಭ್ಯರ್ಥಿಗೆ, 1 ಕನ್ನಡ ಮಾಧ್ಯಮ ಮತ್ತು 1 ಇತರರಿಗೆ ಖಾಲಿ ಇದೆ. ಇಲ್ಲಿ ನೀವು ನೋಡಬಹುದು 68+ ನಿಮ್ಮ ಸ್ಕೋರ್ ಏನಾದರೂ ನೀವು ಮಾಡಿದರೆ ನಿಮ್ಮ ನೇಮ್ ಫಿಸಿಕಲಲ್ಲಿ ಇರ್ತಕ್ಕಂಥ ಸಾಧ್ಯತೆ ಇದೆ, ಫಿಸಿಕಲ್ ಲಿಸ್ಟಲ್ಲಿ. ಹಾಗೆ ಇಲ್ಲಿ ನೋಡಿ 3A ಕ್ಯಾಟಗರಿಯವ್ರದ್ದು 3 ಪೋಸ್ಟ್ಗಳು ಖಾಲಿ ಇದ್ದಾವೆ. ಅದು 1 ಗ್ರಾಮೀಣ ಅಭ್ಯರ್ಥಿಗೆ, 1 ಕನ್ನಡ ಮತ್ತು 1 ಇತರರಿಗೆ ಇದೆ. ಅದೇ ರೀತಿಯಾಗಿ 3A ಕ್ಯಾಟಗರಿಯವರು 74+ ನಿಮ್ಮ ಸ್ಕೋರ್ ಏನಾದರೂ ನೀವು ಮಾಡಿದರೆ ನಿಮ್ಮ ಲಿಸ್ಟು 1:1ನಲ್ಲಿ ಇರ್ತಕ್ಕಂಥ ಸಾಧ್ಯತೆಗಳು ಕೂಡ ಇದ್ದಾವೆ ಫ್ರೆಂಡ್ಸ್. ಇಲ್ಲಿ 1:5ಗೂ ಕರೀತಕ್ಕಂಥ ಸಾಧ್ಯತೆ ಇದ್ದು 1:5ಅಲ್ಲಿ ಯಾರೆಲ್ಲ ಕ್ಯಾಂಡಿಡೇಟ್ಸ್ ನೀವು ಸೆಲೆಕ್ಟ್ ಆಗಿರ್ತೀರ, ನಿಮ್ಮ ಸ್ಕೋರ್ ಹೈ ಇದ್ದರೆ 1:1ಅಲ್ಲಿ ಕೂಡ ನೀವು ಸೆಲೆಕ್ಟ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ ಫ್ರೆಂಡ್ಸ್. ಹಾಗೆ 3B ಕ್ಯಾಟಗರಿಯವ್ರದ್ದು ಇಲ್ಲಿ ನೋಡ್ತಾ ಹೋದರೆ 3B ಕ್ಯಾಟಗರಿಯವ್ರದ್ದು ಇಲ್ಲಿ 3 ಪೋಸ್ಟ್ಗಳು ಖಾಲಿ ಇದ್ದು 1 ಪೋಸ್ಟ್ ಗ್ರಾಮೀಣ ಅಭ್ಯರ್ಥಿಗೆ,
ಒಂದು ಯೋಜನಾ ನಿರತಗೊಂಡ ಅಭ್ಯರ್ಥಿಗೆ, ಒಂದು ಇತರರಿಗೆ ಇಲ್ಲಿ ಖಾಲಿ ಇದೆ. ಹಾಗೆ ಇಲ್ಲಿ ಏನಾದರೂ ನೀವು 72+ ನಿಮ್ಮ ಸ್ಕೋರ್ ಏನಾದರೂ ನೀವು ಮಾಡಿದರೆ ನಿಮ್ಮ ಲಿಸ್ಟ್ ಖಂಡಿತವಾಗಿಯೂ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇರ್ತಕ್ಕಂಥ ಸಾಧ್ಯತೆಗಳು ಇದ್ದಾವೆ ವಿದ್ಯಾರ್ಥಿಗಳೇ. ಹಾಗೆ ಎಕ್ಸ್ ಆರ್ಮಿ ಅವ್ರಿಗೆ ನೋಡಿದ್ರೆ ಇಲ್ಲಿ 45ರಿಂದ 50 ಮಾರ್ಕ್ಸ್ ನೀವೇನಾದರೂ ತೆಗೆದಿದ್ರೆ ಎಕ್ಸ್ ಆರ್ಮಿ ಅವರು ಇಲ್ಲಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CRDR ಹುದ್ದೆಯಲ್ಲಿ ನೀವು ನೇಮಕ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ 1:5ಅಲ್ಲಿ. ಹಾಗೆ ನೀವು ನೋಡ್ಕೊಳ್ಬೋದು. ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ನಿಮಗೇನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನಿಮ್ಮ ಎಲ್ಲ ಕಮೆಂಟ್ಗೂ ರಿಪ್ಲೈ ಮಾಡ್ತೇನೆ. ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಬೇಕಾದರೆ ನೀವು ನೋಡ್ಬೋದು. ನಾನು ಎಲ್ಲ ಕಮೆಂಟು ನನ್ನ ಸಬ್ಸ್ಕ್ರೈಬರ್ಸಿಗೂ ನಾನು ಕಮೆಂಟ್ ಮುಖಾಂತರ ಅವರಿಗೆ ಆನ್ಸರನ್ನು ಮಾಡಲಿಕ್ಕೆ ಇಷ್ಟಪಟ್ಟು ಮತ್ತು ಎಲ್ಲದಕ್ಕೂ ಅವರಿಗೆ ನಿಖರವಾಗಿ ಅವರ ಡೌಟ್ಸ್ಗೆ ಇಲ್ಲಿ ಎಲ್ಲದನ್ನು ಕ್ಲಾರಿಟಿ ಅವ್ರಿಗೆ ಕೊಟ್ಟಿದ್ದೀನಿ. ಹಾಗೆ ನೆಕ್ಸ್ಟು ಕೋಲಾರ ಡಿಸ್ಟಿಕ್ದು ಮಾಡ್ತೇನೆ, ಒಂದು ಸ್ವಲ್ಪ ವೆಯ್ಟ್ ಮಾಡಿ.